ಮೈಸೂರಿನಲ್ಲಿ ಮಹಿಷ ಮಂಡಲೋತ್ಸವ ಆಚರಣೆ ವಿಚಾರ ಇದೆಯಲ್ಲ, ಈ ಮಹಿಷಾಸುರ ನೀವು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ನಿಮಗೆ ಎಂಟ್ರೆನ್ಸಲ್ಲಿ ನನ್ನ ಬಲಭಾಗದಲ್ಲಿ ಇದೆಯಲ್ಲ ಈ ಸ್ಟ್ಯಾಚ್ಯೂ ನೋಡ್ತೀರಿ. ಈ ಸ್ಟ್ಯಾಚ್ಯೂನ ನೋಡ್ತೀರಲ್ಲಿ ಅಲ್ಲಿಗೆ ಅಂದರೆ ಮಹಿಷಾಸುರ ದಸರಾ ಮಹಿಷ ದಸರಾ ಮಾಡಬಾರ್ದು ಅಂತೇಳಿ ಒಂದಷ್ಟು ಜನರ ವಾದ. ಆದರೆ ಒಂದಷ್ಟು ಜನರು ಇಲ್ಲ ಮಾಡಲೇಬೇಕು ಅಂತೇಳಿ ಕೆಲವರು ಪಟ್ಟು ಹಿಡಿದು ಕೂತ್ಕೋತಾರೆ. ಹಾಗಾಗಿ ಈ ಮೈಸೂರಿನಲ್ಲಿ ಮಹಿಷ ಮಂಡಲೋತ್ಸವ ಆಚರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ನೋಡಿ, ಚಾಮುಂಡಿ ಬೆಟ್ಟ ಟೌನ್ ಹಾಲ್ ಸೇರಿ ನಗರದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿದೆ. ನಾಳೆ ಸೆಪ್ಟೆಂಬರ್ 28 ಮಧ್ಯರಾತ್ರಿ 12 ಗಂಟೆಯಿಂದ, ಅಂದರೆ ಇವತ್ತು ರಾತ್ರಿ 12 ಗಂಟೆಯಿಂದ ಸೋಮವಾರ ಬೆಳಗ್ಗೆ 6 ಗಂಟೆವರೆಗೂ ಕೂಡ, ಅಂದರೆ 30ನೇ ತಾರೀಕು ಸೋಮವಾರ ಬೆಳಗ್ಗೆ 6 ಗಂಟೆವರೆಗೂ ಕೂಡ ನಿಷೇಧಾಜ್ಞೆ ಜಾರಿ. ಎಲ್ಲೆಲ್ಲಿ? ಟೌನ್ ಹಾಲ್, ಚಾಮುಂಡಿ ಬೆಟ್ಟ ಹತ್ರ. ಹಾಗಾಗಿ ಅಂದರೆ ನಿಷೇಧಾಜ್ಞೆ ಜಾರಿ ಅಂದ್ರೇನು? ಯಾವುದೇ ಸಭೆಯನ್ನು ನಡೆಸೋಗಿಲ್ಲ, ರ್ಯಾಲಿ ಮೆರವಣಿಗೆಯನ್ನು ಮಾಡುವಂತಿಲ್ಲ. ನೋಡಿ, ನಿಷೇಧಾಜ್ಞೆ ಎಲ್ಲೆಲ್ಲಿ ಮಾಡಬಾರ್ದು ಅಂದರೆ ಟೌನ್ ಹಾಲ್ ಹತ್ರ, ಜೊತೆಗೆ ಚಾಮುಂಡಿ ಬೆಟ್ಟದ ಹತ್ರ ಎಲ್ಲೆಲ್ಲಿ ನಿಷೇಧಾಜ್ಞೆ ಜಾರಿ ಇದೆ ಅಲ್ಲೆಲ್ಲೂ ಕೂಡ ಮಾಡಬಾರ್ದು. ಮೈಸೂರು ನಗರ ಕಮಿಷನರ್ ಸೀಮಾ ಲಾಟ್ಕರ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಹಾಗಾಗಿ ನೋಡಬೇಕು ಇದು ಯಾವ ರೀತಿಯಾಗಿ ನಾಳೆ ತಿರುವನ್ನು ಪಡೆದುಕೊಳ್ಳುತ್ತೆ ಅಂತೇಳಿ. ನಿಷೇಧಾಜ್ಞೆ ಜಾರಿ ಇದೆ, ಹಾಗಾದ್ರೆ ನಾಳೆ ಪುಷ್ಪಾರ್ಚನೆಯನ್ನು ಮಾಡ್ತಾರಾ? ಕಾದು ನೋಡಬೇಕು. ಮೈಸೂರಿನಲ್ಲಿ ಮಹಿಷ ಮಂಡಲೋತ್ಸವ ಆಚರಣೆ ವಿಚಾರ ಇದೆಯಲ್ಲ, ಈ ಮಹಿಷಾಸುರ ನೀವು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ನಿಮಗೆ ಎಂಟ್ರೆನ್ಸಲ್ಲಿ ನನ್ನ ಬಲಭಾಗದಲ್ಲಿ ಇದೆಯಲ್ಲ ಈ ಸ್ಟ್ಯಾಚ್ಯೂ ನೋಡ್ತೀರಿ. ಈ ಸ್ಟ್ಯಾಚ್ಯೂನ ನೋಡ್ತೀರಲ್ಲಿ ಅಲ್ಲಿಗೆ ಅಂದರೆ ಮಹಿಷಾಸುರ ದಸರಾ ಮಹಿಷ ದಸರಾ ಮಾಡಬಾರ್ದು ಅಂತೇಳಿ ಒಂದಷ್ಟು ಜನರ ವಾದ. ಆದರೆ ಒಂದಷ್ಟು ಜನರು ಇಲ್ಲ ಮಾಡಲೇಬೇಕು ಅಂತೇಳಿ ಕೆಲವರು ಪಟ್ಟು ಹಿಡಿದು ಕೂತ್ಕೋತಾರೆ. ಹಾಗಾಗಿ ಈ ಮೈಸೂರಿನಲ್ಲಿ ಮಹಿಷ ಮಂಡಲೋತ್ಸವ ಆಚರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ನೋಡಿ, ಚಾಮುಂಡಿ ಬೆಟ್ಟ ಟೌನ್ ಹಾಲ್ ಸೇರಿ ನಗರದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿದೆ. ನಾಳೆ ಸೆಪ್ಟೆಂಬರ್ 28 ಮಧ್ಯರಾತ್ರಿ 12 ಗಂಟೆಯಿಂದ, ಅಂದರೆ ಇವತ್ತು ರಾತ್ರಿ 12 ಗಂಟೆಯಿಂದ ಸೋಮವಾರ ಬೆಳಗ್ಗೆ 6 ಗಂಟೆವರೆಗೂ ಕೂಡ, ಅಂದರೆ 30ನೇ ತಾರೀಕು ಸೋಮವಾರ ಬೆಳಗ್ಗೆ 6 ಗಂಟೆವರೆಗೂ ಕೂಡ ನಿಷೇಧಾಜ್ಞೆ ಜಾರಿ. ಎಲ್ಲೆಲ್ಲಿ? ಟೌನ್ ಹಾಲ್, ಚಾಮುಂಡಿ ಬೆಟ್ಟ ಹತ್ರ. ಹಾಗಾಗಿ ಅಂದರೆ ನಿಷೇಧಾಜ್ಞೆ ಜಾರಿ ಅಂದ್ರೇನು? ಯಾವುದೇ ಸಭೆಯನ್ನು ನಡೆಸೋಗಿಲ್ಲ, ರ್ಯಾಲಿ ಮೆರವಣಿಗೆಯನ್ನು ಮಾಡುವಂತಿಲ್ಲ. ನೋಡಿ, ನಿಷೇಧಾಜ್ಞೆ ಎಲ್ಲೆಲ್ಲಿ ಮಾಡಬಾರ್ದು ಅಂದರೆ ಟೌನ್ ಹಾಲ್ ಹತ್ರ, ಜೊತೆಗೆ ಚಾಮುಂಡಿ ಬೆಟ್ಟದ ಹತ್ರ ಎಲ್ಲೆಲ್ಲಿ ನಿಷೇಧಾಜ್ಞೆ ಜಾರಿ ಇದೆ ಅಲ್ಲೆಲ್ಲೂ ಕೂಡ ಮಾಡಬಾರ್ದು. ಮೈಸೂರು ನಗರ ಕಮಿಷನರ್ ಸೀಮಾ ಲಾಟ್ಕರ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಹಾಗಾಗಿ ನೋಡಬೇಕು ಇದು ಯಾವ ರೀತಿಯಾಗಿ ನಾಳೆ ತಿರುವನ್ನು ಪಡೆದುಕೊಳ್ಳುತ್ತೆ ಅಂತೇಳಿ. ನಿಷೇಧಾಜ್ಞೆ ಜಾರಿ ಇದೆ, ಹಾಗಾದ್ರೆ ನಾಳೆ ಪುಷ್ಪಾರ್ಚನೆಯನ್ನು ಮಾಡ್ತಾರಾ? ಕಾದು ನೋಡಬೇಕು. ಮೈಸೂರಿನಲ್ಲಿ ಮಹಿಷ ಮಂಡಲೋತ್ಸವ ಆಚರಣೆ ವಿಚಾರ ಇದೆಯಲ್ಲ, ಈ ಮಹಿಷಾಸುರ ನೀವು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ನಿಮಗೆ ಎಂಟ್ರೆನ್ಸಲ್ಲಿ ನನ್ನ ಬಲಭಾಗದಲ್ಲಿ ಇದೆಯಲ್ಲ ಈ ಸ್ಟ್ಯಾಚ್ಯೂ ನೋಡ್ತೀರಿ. ಈ ಸ್ಟ್ಯಾಚ್ಯೂನ ನೋಡ್ತೀರಲ್ಲಿ ಅಲ್ಲಿಗೆ ಅಂದರೆ ಮಹಿಷಾಸುರ ದಸರಾ ಮಹಿಷ ದಸರಾ ಮಾಡಬಾರ್ದು ಅಂತೇಳಿ ಒಂದಷ್ಟು ಜನರ ವಾದ. ಆದರೆ ಒಂದಷ್ಟು ಜನರು ಇಲ್ಲ ಮಾಡಲೇಬೇಕು ಅಂತೇಳಿ ಕೆಲವರು ಪಟ್ಟು ಹಿಡಿದು ಕೂತ್ಕೋತಾರೆ. ಹಾಗಾಗಿ ಈ ಮೈಸೂರಿನಲ್ಲಿ ಮಹಿಷ ಮಂಡಲೋತ್ಸವ ಆಚರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ನೋಡಿ, ಚಾಮುಂಡಿ ಬೆಟ್ಟ ಟೌನ್ ಹಾಲ್ ಸೇರಿ ನಗರದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿದೆ. ನಾಳೆ ಸೆಪ್ಟೆಂಬರ್ 28 ಮಧ್ಯರಾತ್ರಿ 12 ಗಂಟೆಯಿಂದ, ಅಂದರೆ ಇವತ್ತು ರಾತ್ರಿ 12 ಗಂಟೆಯಿಂದ ಸೋಮವಾರ ಬೆಳಗ್ಗೆ 6 ಗಂಟೆವರೆಗೂ ಕೂಡ, ಅಂದರೆ 30ನೇ ತಾರೀಕು ಸೋಮವಾರ ಬೆಳಗ್ಗೆ 6 ಗಂಟೆವರೆಗೂ ಕೂಡ ನಿಷೇಧಾಜ್ಞೆ ಜಾರಿ. ಎಲ್ಲೆಲ್ಲಿ? ಟೌನ್ ಹಾಲ್, ಚಾಮುಂಡಿ ಬೆಟ್ಟ ಹತ್ರ. ಹಾಗಾಗಿ ಅಂದರೆ ನಿಷೇಧಾಜ್ಞೆ ಜಾರಿ ಅಂದ್ರೇನು? ಯಾವುದೇ ಸಭೆಯನ್ನು ನಡೆಸೋಗಿಲ್ಲ, ರ್ಯಾಲಿ ಮೆರವಣಿಗೆಯನ್ನು ಮಾಡುವಂತಿಲ್ಲ. ನೋಡಿ, ನಿಷೇಧಾಜ್ಞೆ ಎಲ್ಲೆಲ್ಲಿ ಮಾಡಬಾರ್ದು ಅಂದರೆ ಟೌನ್ ಹಾಲ್ ಹತ್ರ, ಜೊತೆಗೆ ಚಾಮುಂಡಿ ಬೆಟ್ಟದ ಹತ್ರ ಎಲ್ಲೆಲ್ಲಿ ನಿಷೇಧಾಜ್ಞೆ ಜಾರಿ ಇದೆ ಅಲ್ಲೆಲ್ಲೂ ಕೂಡ ಮಾಡಬಾರ್ದು. ಮೈಸೂರು ನಗರ ಕಮಿಷನರ್ ಸೀಮಾ ಲಾಟ್ಕರ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಹಾಗಾಗಿ ನೋಡಬೇಕು ಇದು ಯಾವ ರೀತಿಯಾಗಿ ನಾಳೆ ತಿರುವನ್ನು ಪಡೆದುಕೊಳ್ಳುತ್ತೆ ಅಂತೇಳಿ. ನಿಷೇಧಾಜ್ಞೆ ಜಾರಿ ಇದೆ, ಹಾಗಾದ್ರೆ ನಾಳೆ
ಪುಷ್ಪಾರ್ಚನೆಯನ್ನು ಮಾಡ್ತಾರಾ ಕಾದು ನೋಡಬೇಕು. ಮೈಸೂರಿನಲ್ಲಿ ಮಹಿಷ ಮಂಡಲೋತ್ಸವ ಆಚರಣೆ ವಿಚಾರ ಇದೆಯಲ್ಲ, ಈ ಮಹಿಷಾಸುರ ನೀವು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ನಿಮಗೆ ಎಂಟ್ರೆನ್ಸಲ್ಲಿ ನನ್ನ ಬಲಭಾಗದಲ್ಲಿದೆಯಲ್ಲ ಈ ಸ್ಟ್ಯಾಚ್ಯೂ ನೋಡ್ತೀರಿ. ಈ ಸ್ಟ್ಯಾಚ್ಯೂವನ್ನು ನೋಡ್ತೀರಲ್ಲಿ ಅಲ್ಲಿಗೆ ಅಂದರೆ ಮಹಿಷಾಸುರ ದಸರಾ ಮಹಿಷ ದಸರಾ ಮಾಡಬಾರ್ದು ಅಂತೇಳಿ ಒಂದಷ್ಟು ಜನರ ವಾದ. ಆದರೆ ಒಂದಷ್ಟು ಜನರು ಇಲ್ಲ ಮಾಡಲೇಬೇಕು ಅಂತೇಳಿ ಕೆಲವರು ಪಟ್ಟು ಹಿಡಿದು ಕೂತ್ಕೋತಾರೆ. ಹಾಗಾಗಿ ಈ ಮೈಸೂರಿನಲ್ಲಿ ಮಹಿಷ ಮಂಡಲೋತ್ಸವ ಆಚರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ನೋಡಿ, ಚಾಮುಂಡಿ ಬೆಟ್ಟ ಟೌನ್ ಹಾಲ್ ಸೇರಿ ನಗರದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿದೆ. ನಾಳೆ ಸೆಪ್ಟೆಂಬರ್ 28ರ ಮಧ್ಯರಾತ್ರಿ 12 ಗಂಟೆಯಿಂದ ಅಂದರೆ ಇವತ್ತು ರಾತ್ರಿ 12 ಗಂಟೆಯಿಂದ ಸೋಮವಾರ ಬೆಳಗ್ಗೆ 6 ಗಂಟೆವರೆಗೂ ಕೂಡ ಅಂದರೆ 30ನೇ ತಾರೀಕು ಸೋಮವಾರ ಬೆಳಗ್ಗೆ 6 ಗಂಟೆವರೆಗೂ ಕೂಡ ನಿಷೇಧಾಜ್ಞೆ ಜಾರಿ. ಎಲ್ಲೆಲ್ಲಿ? ಟೌನ್ ಹಾಲ್ ಚಾಮುಂಡಿ ಬೆಟ್ಟ ಹತ್ರ. ಹಾಗಾಗಿ ಅಂದರೆ ನಿಷೇಧಾಜ್ಞೆ ಜಾರಿ ಅಂದ್ರೇನು? ಯಾವುದೇ ಸಭೆನ ನಡೆಸೋಗಿಲ್ಲ, ರ್ಯಾಲಿ ಮೆರವಣಿಗೆಯನ್ನು ಮಾಡುವಂತಿಲ್ಲ. ನೋಡಿ, ನಿಷೇಧಾಜ್ಞೆ ಎಲ್ಲೆಲ್ಲಿ ಮಾಡಬಾರ್ದು ಅಂದರೆ ಟೌನ್ ಹಾಲ್ ಹತ್ರ ಜೊತೆಗೆ ಚಾಮುಂಡಿ ಬೆಟ್ಟದ ಹತ್ರ ಎಲ್ಲೆಲ್ಲಿ ನಿಷೇಧಾಜ್ಞೆ ಜಾರಿ ಇದೆ ಅಲ್ಲೆಲ್ಲೂ ಕೂಡ ಮಾಡಬಾರ್ದು. ಮೈಸೂರು ನಗರ ಕಮಿಷನರ್ ಸೀಮಾ ಲಾಟ್ಕರ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಹಾಗಾಗಿ ನೋಡಬೇಕು ಇದು ಯಾವ ರೀತಿಯಾಗಿ ನಾಳೆ ತಿರುವನ್ನು ಪಡೆದುಕೊಳ್ಳುತ್ತೆ ಅಂತೇಳಿ. ನಿಷೇಧಾಜ್ಞೆ ಜಾರಿ ಇದೆ, ಹಾಗಾದ್ರೆ ನಾಳೆ ಪುಷ್ಪಾರ್ಚನೆಯನ್ನು ಮಾಡ್ತಾರಾ ಕಾದು ನೋಡಬೇಕು. ಮೈಸೂರಿನಲ್ಲಿ ಮಹಿಷ ಮಂಡಲೋತ್ಸವ ಆಚರಣೆ ವಿಚಾರ ಇದೆಯಲ್ಲ, ಈ ಮಹಿಷಾಸುರ ನೀವು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ನಿಮಗೆ ಎಂಟ್ರೆನ್ಸಲ್ಲಿ ನನ್ನ ಬಲಭಾಗದಲ್ಲಿದೆಯಲ್ಲ ಈ ಸ್ಟ್ಯಾಚ್ಯೂ ನೋಡ್ತೀರಿ. ಈ ಸ್ಟ್ಯಾಚ್ಯೂವನ್ನು ನೋಡ್ತೀರಲ್ಲಿ ಅಲ್ಲಿಗೆ ಅಂದರೆ ಮಹಿಷಾಸುರ ದಸರಾ ಮಹಿಷ ದಸರಾ ಮಾಡಬಾರ್ದು ಅಂತೇಳಿ ಒಂದಷ್ಟು ಜನರ ವಾದ. ಆದರೆ ಒಂದಷ್ಟು ಜನರು ಇಲ್ಲ ಮಾಡಲೇಬೇಕು ಅಂತೇಳಿ ಕೆಲವರು ಪಟ್ಟು ಹಿಡಿದು ಕೂತ್ಕೋತಾರೆ. ಹಾಗಾಗಿ ಈ ಮೈಸೂರಿನಲ್ಲಿ ಮಹಿಷ ಮಂಡಲೋತ್ಸವ ಆಚರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ನೋಡಿ, ಚಾಮುಂಡಿ ಬೆಟ್ಟ ಟೌನ್ ಹಾಲ್ ಸೇರಿ ನಗರದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿದೆ. ನಾಳೆ ಸೆಪ್ಟೆಂಬರ್ 28ರ ಮಧ್ಯರಾತ್ರಿ 12 ಗಂಟೆಯಿಂದ ಅಂದರೆ ಇವತ್ತು ರಾತ್ರಿ 12 ಗಂಟೆಯಿಂದ ಸೋಮವಾರ ಬೆಳಗ್ಗೆ 6 ಗಂಟೆವರೆಗೂ ಕೂಡ ಅಂದರೆ 30ನೇ ತಾರೀಕು ಸೋಮವಾರ ಬೆಳಗ್ಗೆ 6 ಗಂಟೆವರೆಗೂ ಕೂಡ ನಿಷೇಧಾಜ್ಞೆ ಜಾರಿ. ಎಲ್ಲೆಲ್ಲಿ? ಟೌನ್ ಹಾಲ್ ಚಾಮುಂಡಿ ಬೆಟ್ಟ ಹತ್ರ. ಹಾಗಾಗಿ ಅಂದರೆ ನಿಷೇಧಾಜ್ಞೆ ಜಾರಿ ಅಂದ್ರೇನು? ಯಾವುದೇ ಸಭೆನ ನಡೆಸೋಗಿಲ್ಲ, ರ್ಯಾಲಿ ಮೆರವಣಿಗೆಯನ್ನು ಮಾಡುವಂತಿಲ್ಲ. ನೋಡಿ, ನಿಷೇಧಾಜ್ಞೆ ಎಲ್ಲೆಲ್ಲಿ ಮಾಡಬಾರ್ದು ಅಂದರೆ ಟೌನ್ ಹಾಲ್ ಹತ್ರ ಜೊತೆಗೆ ಚಾಮುಂಡಿ ಬೆಟ್ಟದ ಹತ್ರ ಎಲ್ಲೆಲ್ಲಿ ನಿಷೇಧಾಜ್ಞೆ ಜಾರಿ ಇದೆ ಅಲ್ಲೆಲ್ಲೂ ಕೂಡ ಮಾಡಬಾರ್ದು. ಮೈಸೂರು ನಗರ ಕಮಿಷನರ್ ಸೀಮಾ ಲಾಟ್ಕರ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಹಾಗಾಗಿ ನೋಡಬೇಕು ಇದು ಯಾವ ರೀತಿಯಾಗಿ ನಾಳೆ ತಿರುವನ್ನು ಪಡೆದುಕೊಳ್ಳುತ್ತೆ ಅಂತೇಳಿ. ನಿಷೇಧಾಜ್ಞೆ ಜಾರಿ ಇದೆ, ಹಾಗಾದ್ರೆ ನಾಳೆ ಪುಷ್ಪಾರ್ಚನೆಯನ್ನು ಮಾಡ್ತಾರಾ ಕಾದು ನೋಡಬೇಕು. ಮೈಸೂರಿನಲ್ಲಿ ಮಹಿಷ ಮಂಡಲೋತ್ಸವ ಆಚರಣೆ ವಿಚಾರ ಇದೆಯಲ್ಲ, ಈ ಮಹಿಷಾಸುರ ನೀವು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ನಿಮಗೆ ಎಂಟ್ರೆನ್ಸಲ್ಲಿ ನನ್ನ ಬಲಭಾಗದಲ್ಲಿದೆಯಲ್ಲ ಈ ಸ್ಟ್ಯಾಚ್ಯೂ ನೋಡ್ತೀರಿ. ಈ ಸ್ಟ್ಯಾಚ್ಯೂವನ್ನು ನೋಡ್ತೀರಲ್ಲಿ ಅಲ್ಲಿಗೆ ಅಂದರೆ ಮಹಿಷಾಸುರ ದಸರಾ ಮಹಿಷ ದಸರಾ ಮಾಡಬಾರ್ದು ಅಂತೇಳಿ ಒಂದಷ್ಟು ಜನರ ವಾದ. ಆದರೆ ಒಂದಷ್ಟು ಜನರು ಇಲ್ಲ ಮಾಡಲೇಬೇಕು ಅಂತೇಳಿ ಕೆಲವರು ಪಟ್ಟು ಹಿಡಿದು ಕೂತ್ಕೋತಾರೆ. ಹಾಗಾಗಿ ಈ ಮೈಸೂರಿನಲ್ಲಿ ಮಹಿಷ ಮಂಡಲೋತ್ಸವ ಆಚರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ನೋಡಿ, ಚಾಮುಂಡಿ ಬೆಟ್ಟ ಟೌನ್ ಹಾಲ್ ಸೇರಿ ನಗರದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿದೆ. ನಾಳೆ ಸೆಪ್ಟೆಂಬರ್ 28ರ ಮಧ್ಯರಾತ್ರಿ 12 ಗಂಟೆಯಿಂದ ಅಂದರೆ ಇವತ್ತು ರಾತ್ರಿ 12 ಗಂಟೆಯಿಂದ ಸೋಮವಾರ ಬೆಳಗ್ಗೆ 6 ಗಂಟೆವರೆಗೂ ಕೂಡ ಅಂದರೆ 30ನೇ ತಾರೀಕು ಸೋಮವಾರ ಬೆಳಗ್ಗೆ 6 ಗಂಟೆವರೆಗೂ ಕೂಡ ನಿಷೇಧಾಜ್ಞೆ ಜಾರಿ. ಎಲ್ಲೆಲ್ಲಿ? ಟೌನ್ ಹಾಲ್ ಚಾಮುಂಡಿ ಬೆಟ್ಟ ಹತ್ರ. ಹಾಗಾಗಿ ಅಂದರೆ ನಿಷೇಧಾಜ್ಞೆ ಜಾರಿ ಅಂದ್ರೇನು? ಯಾವುದೇ ಸಭೆನ ನಡೆಸೋಗಿಲ್ಲ, ರ್ಯಾಲಿ ಮೆರವಣಿಗೆಯನ್ನು ಮಾಡುವಂತಿಲ್ಲ. ನೋಡಿ, ನಿಷೇಧಾಜ್ಞೆ ಎಲ್ಲೆಲ್ಲಿ ಮಾಡಬಾರ್ದು ಅಂದರೆ ಟೌನ್ ಹಾಲ್ ಹತ್ರ ಜೊತೆಗೆ ಚಾಮುಂಡಿ ಬೆಟ್ಟದ ಹತ್ರ ಎಲ್ಲೆಲ್ಲಿ ನಿಷೇಧಾಜ್ಞೆ ಜಾರಿ ಇದೆ ಅಲ್ಲೆಲ್ಲೂ ಕೂಡ ಮಾಡಬಾರ್ದು. ಮೈಸೂರು ನಗರ ಕಮಿಷನರ್ ಸೀಮಾ ಲಾಟ್ಕರ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಹಾಗಾಗಿ ನೋಡಬೇಕು ಇದು ಯಾವ ರೀತಿಯಾಗಿ ನಾಳೆ ತಿರುವನ್ನು ಪಡೆದುಕೊಳ್ಳುತ್ತೆ ಅಂತೇಳಿ.
ನಿಷೇಧಾಜ್ಞೆ ಜಾರಿ ಇದೆ. ಹಾಗಾದ್ರೆ ನಾಳೆ ಪುಷ್ಪಾರ್ಚನೆನ ಮಾಡ್ತಾರಾ? ಕಾದು ನೋಡಬೇಕು.